ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋ ಏನಂತಂದರೆ, ನೀವು ಏನಾದರೂ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ಗೆ ಅಪ್ಲೈ ಮಾಡಿದ್ರಿ ಅಂತಂದರೆ ಸೊ ಅದನ್ನು ಯಾವ ಥರ ಡೌನ್ಲೋಡ್ ಮಾಡ್ಬೋದು ಅನ್ನೋದನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಸಿಂಪಲ್ ಈಸಿಯಾಗಿದೆ, ಯಾವುದೇ ಥರದ ಒಂದು ರಿಸ್ಕ್ ಅಂತ ಏನಿಲ್ಲ. ಸೊ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಹೊಸದಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸೊ ಮೊದಲಿಗೆ ಏನು ಮಾಡಿ ಅಂತಂದರೆ, ಸೇವಾ ಸಿಂಧು ಓಪನ್ ಮಾಡಿಕೊಂಡು ಲಾಗಿನ್ ಆಗಿ. ಸೊ ಲಾಗಿನ್ ಆದರೆ ಅಂತಂದರೆ ನಿಮಗೆ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕಂತಂದರೆ, ಅಪ್ಲೈ ನೀವು ನಿಮ್ಮ ಯಾವ ನಂಬರಿಂದ ಕೊಟ್ಬಿಟ್ಟು ರಿಜಿಸ್ಟರ್ ಆಗಿಬಿಟ್ಟು ಅಪ್ಲೈ ಮಾಡಿರ್ತೀರಾ ಸೇವಾ ಸಿಂಧಿಗೆ, ಸೊ ಅದರಿಂದನೇ ನೀವು ಲಾಗಿನ್ ಆಗಬೇಕಾಗತ್ತೆ. ಸೊ ಲಾಗಿನ್ ಆಗಿ ಆದಮೇಲೆ ಇಲ್ಲಿ ನೋಡ್ಬೋದು ವ್ಯೂ ಸ್ಟೇಟಸ್ ಆಫ್ ಅಪ್ಲಿಕೇಶನ್ ಅಂತ ಇದೆ. ಸೊ ಇಲ್ಲಿ ಬಂದ್ಬಿಟ್ಟು ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ. ಸಿಂಪಲ್ ಆಗಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಯಾವ ಡೇಟಿಂದ ಯಾವ ಡೇಟು, ಸೊ ನಿಮ್ಮ ಸರ್ಟಿಫಿಕೇಟು ಒಂದು ಡೇಟ್ ಇರುತ್ತೆ. ಸೊ ಆ ಡೇಟನ್ನು ಕಂಪ್ಲೀಟಾಗಿ ಸೆಲೆಕ್ಟ್ ಮಾಡಿಕೊಂಡು ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಿ ಅಂತಂದರೆ ನಿಮ್ಮ ಅಪ್ಲಿಕೇಶನ್ ರೆಫರೆನ್ಸಸ್ ಎಲ್ಲ ಇಲ್ಲಿ ಓಪನ್ ಆಗುತ್ತೆ. ಅಂತಂದರೆ ಎಷ್ಟು ಅಪ್ಲಿಕೇಶನ್ಸ್ ಇದೆ. ಸೊ ನೀವು ಪೊಲೀಸ್ ವೆರಿಫಿಕೇಷನ್ ಬಿಟ್ಟು ಬೇರೆ ಯಾವುದಾದ್ರು ಅಪ್ಲಿಕೇಶನ್ ಹಾಕಿದ್ರೂ ಕೂಡ ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟ್ ಇತ್ತಂದರೆ ಅಲ್ಲಿ ನಿಮಗೆ ತೋರಿಸುತ್ತೆ ಏನಾಗಿದೆ ಅಂತ. ಪ್ರೊಸೆಸಿಂಗ್ ಇದೆಯಾ, ರಿಸೀವ್ಡ್ ಇದೆಯಾ, ಇಲ್ಲ ಡೆಲಿವರ್ಡ್ ಅಂತ ಇದೆಯಾ, ಅಂಡರ್ ಪ್ರೊಸೆಸ್ ಇದೆಯಾ, ಇಲ್ಲ ರಿಜೆಕ್ಟ್ ಆಗಿದೆಯಾ, ಏನಂತ ಕಂಪ್ಲೀಟಾಗಿ ನಿಮಗೆ ಸ್ಟೇಟಸಲ್ಲಿ ತೋರಿಸುತ್ತೆ. ಸೊ ಡೆಲಿವರ್ಡ್ ಅಂತ ಇತ್ತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ನಿಮಗೆ ಸರ್ಟಿಫಿಕೇಟ್ ಡೌನ್ಲೋಡ್ ಆಗುತ್ತೆ. ಇಲ್ಲ ಅಂತಂದರೆ ಅಲ್ಲಿ ರಿಜೆಕ್ಟೆಡ್ ಅಂತ ಇತ್ತಂದರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಏನಕ್ಕೆ ರಿಜೆಕ್ಟ್ ಆಗಿದೆ ಅನ್ನೋದು ಕೂಡ ನಿಮಗೆ ತೋರಿಸುತ್ತೆ. ಸೊ ಅಂಡರ್ ಪ್ರೊಸೆಸ್ ಇತ್ತಂತಂದರೆ ಅಂಡರ್ ಪ್ರೊಸೆಸ್ಸಲ್ಲಿ ಇರುತ್ತೆ, ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಮತ್ತು ನೀವು ಸ್ವಲ್ಪ ಒಂದು 2-3 ದಿವಸ ಬಿಟ್ಬಿಟ್ಟು ಮತ್ತೆ ಲಾಗಿನ್ ಆಗಿ ನೀವು ಚೆಕ್ ಮಾಡ್ಬೋದು. ಸೊ ಸಿಂಪಲ್ಲಾಗಿ ಲಾಗಿನ್ ಆಗಿಬಿಟ್ಟು ನೀವು ಈಸಿಯಾಗಿ ಸೇವಾ ಸಿಂಧುದಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಸೊ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂತಂದರೆ, ನೀವು ಸೇವಾ ಸಿಂಧು ಅಲ್ಲೇ ಅಪ್ಲೈ ಮಾಡಿರಬೇಕು, ಮತ್ತು ನಿಮ್ಮ ಒಂದು ಆಧಾರ್ ಇಂದನೇ ಲಾಗಿನ್ ಆಗಿಬಿಟ್ಟು ಮಾಡಿರಬೇಕು. ಸೊ ಬೇರೆಯವರ ಒಂದು ಲಾಗಿನ್ ಇದರಲ್ಲಿ ನೀವು ಮಾಡಿದಿರಿ ಅಂತಂದರೆ 100% ಆಗಿ ನೀವು ನಿಮ್ಮ ಇದರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಸೊ ಅವ್ರು ಇದರಿಂದನೇ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಸೊ ಇಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.